ಒಂದು 3 ವೀಕ್ಸಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ರು ವಿನಯ್ ಅವರು. ನಾವು ಸ್ಟಾರ್ಟಿಂಗ್ ನೋಡಿ ವಿನಯ್ ಇವ್ರು ಇವರಾ ಅಂತ ಹೇಳ್ಬಿಟ್ಟು ನಮಗೆ ಡೌಟ್ ಬಂದ್ಬಿಟ್ಟಿತ್ತು. ಸೊ ಆ ರೇಂಜಿಗೆ ಒಂದು ಚೇಂಜ್ ಆಫ್ ಫೇಸ್ನ ಮಾಡಿದರು. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾಯಿದ್ರು ಅಂತ ಅನಿಸುತ್ತೆ. ಯಾಕೋ ಮಧ್ಯದಲ್ಲಿ ಇವಾಗ ಸ್ಪೀಡ್ ಬ್ರೇಕರ್ ಬಂದಂಗೆ ಆಯ್ತು ಅವ್ರಿಗೆ. ಇವತ್ತು ಅವ್ರು ಮಾತಾಡಿದ್ದು ಸರಿ ಇರ್ಬೋದು, ತಪ್ಪಿರ್ಬೋದು. ಒಬ್ಬ ಮನುಷ್ಯ ಅವ್ರಿಗೆ ಏನು ಹೇಳ್ಸುತ್ತೆ, ಏನು ಅನಿಸುತ್ತೆ ಅದನ್ನು ಹೇಳೋದು ತಪ್ಪಲ್ಲ. ಬಟ್ ಅವರ ವೇ ಆಫ್ ಸ್ಪೀಕಿಂಗ್ ಏನಿತ್ತು, ಕೆಲವು ಪದಗಳು ಯೂಸ್ ಮಾಡೋದು. ಹಾಗೆ ಎಷ್ಟೋ ಸತಿ ಅವರು ಕಾರ್ತಿಕ್ ಅವ್ರಿಗೆ ಹೇಳಿದ್ದಾರೆ, ಏನಂದರೆ ನೀನು ಮೈ ಮೇಲೆ ಮಾತಾಡ್ತೀಯ ಆಯಿತಾ, ಹಂಗಂತೀಯ ಹಿಂಗಂತೀಯ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ವಿನಯ್ ಅವರು ಏನು ಮಾಡಿದ್ರು, ಅದೇ ಕೆಲಸ ತಾನೇ ಮಾಡಿದ್ದು. ಸೊ ಅದು ಎಲ್ಲೋ ಒಂದು ಕಡೆ ತುಂಬ ತಪ್ಪಾಗಿ ಕಾಣಿಸ್ತು. ಯಾವುದೇ ಒಬ್ಬ ವ್ಯಕ್ತಿನ ಆ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಥರ ಮಾತಾಡೋದು ತುಂಬಾ ತಪ್ಪು. ಅವ್ರಿಗೆ ಏನೇ ಹೇಳಿದ್ರು, ಅವ್ರ ಒಪಿನಿಯನ್ ಏನೇ ಶೇರ್ ಮಾಡಿದ್ರು ಅಲ್ಲಿ ಮ್ಯಾಟರ್ ಆಗ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರೂ ಅವ್ರಿಗೆ ಅನಿಸಿದ್ನ ಮಾತಾಡ್ತಾಯಿದ್ರು ಕಾರ್ಡ್ ಕೊಡೋ ಟಾಸ್ಕಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ವ್ಯೂವರ್ಸ್ ಆಗಿ ನೋಡುವಾಗ ಅಲ್ಲಿ ಆ್ಯಕ್ಚುಲಿ ಎಲ್ಲ ಥರದ ಕಾರ್ಡ್ನು ಪ್ಲೇ ಮಾಡಿದ್ದಾರೆ. ಎಲ್ಲರೂ ಎಲ್ಲ ಥರನೂ ಇದ್ದಾರೆ, ಯಾರೂ ಒಂದಕ್ಕೆ ಸ್ಟಿಕ್ ಆನ್ ಆಗಿಲ್ಲ. ಬಟ್ ಒಬ್ರಿಗೆ ಕೊಡಬೇಕು ಅಂತ ಬಂದಾಗ ಸೊ ಪರ್ಟಿಕ್ಯುಲರ್ ಒಬ್ಬನ ಜಾಸ್ತಿ ಅವ್ರಿಗೆ ಯಾರು ಅನ್ಸಿದೆ ಅದನ್ನು ಒಬ್ರನ್ನ ಚೂಸ್ ಮಾಡ್ತಾರೆ, ಅದನ್ನು ಹೇಳ್ತಾರೆ. ಅದು ಒಂದು ಟಾಸ್ಕು ಆಯಿತಾ. ಅಲ್ಲಿ ಜಗಳ ಆಡೋ ಅಂಥದ್ದೇನೂ ಇಲ್ಲ ಆಯಿತಾ, ಓವರಾಗಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಆ ಥರ ಒಂದು ಪದಗಳನ್ನೆಲ್ಲ ಯೂಸ್ ಮಾಡಿದ್ದು ಪ್ರತಾಪ್ ಅವ್ರ ಮೇಲೆ ಯಾಕೋ ತಪ್ಪಾಗಿ ಕಾಣಿಸ್ತು. ಹಾಗೆ ಪ್ರತಾಪು ಕೂಡ ಎದ್ದು ನಿಂತ್ಕೊಂಡು ಅಣ್ಣ ಇಲ್ಲ ಅಣ್ಣ ನೀವು ಹಂಗೆಲ್ಲ ಮಾತಾಡಬಾರ್ದು, ಸರಿ ಇರಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಹೆಂಗಾಗುತ್ತೆ ಅಂದರೆ ಪ್ರತಾಪ್ ಅವ್ರಿಗೆ ಪ್ಲಸ್, ಇವ್ರಿಗೆ ಮೈನಸ್ ಅದೇ ಆಗೋದು ಆಯಿತಾ. ಅವ್ರಿಗೇನು ತಪ್ಪನ್ನ ಸ್ಟಾರ್ಟಿಂಗಿಂದ ಮಾಡ್ಕೊಂಬಂದ್ರೆ ಇವಾಗಲೂ ಅದೇ ತಪ್ಪು ಮಾಡ್ತಾಯಿದ್ದಾರೆ. ಇವಾಗ ಪ್ರತಾಪಂಗೆ ಅದು ಸಿಕ್ತು, ಇದು ಸಿಕ್ತು, ಸಿಂಪತಿ ಸಿಕ್ತು, ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾಯಿದ್ದಾನೆ. ಇವಾಗ ಕೊಟ್ಟಿದ್ಯಾರು ಅಲ್ವಾ, ಅವ್ನು ಪ್ಲೇ ಮಾಡ್ತಾಯಿದ್ದಾನೆ ಅನ್ನೋಕ್ಕಿಂತ ಅವನ್ನ ಪಾಸಿಟಿವ್ ಮಾಡ್ತಾ ಇರೋದು ಯಾರು? 24 hours ನೋಡ್ತಾ ಇರೋರು ನಮಗೆ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂದಾಗ ಆಯ್ತಪ್ಪ. 24 hours ನೀವೇ ನೋಡ್ತಾ ಇರೋದು, ಇಲ್ಲಿ ಯಾರು ಏನು ಅಲ್ಲ. ನಾವು ಒಂದೂವರೆ ಎಪಿಸೋಡ್ನೇ ನೋಡ್ಬೋದು. ಬಟ್ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೇನು ಅಲ್ವಾ? ಹಂಗೆ ಅಟ್ಲೀಸ್ಟ್ ಆ್ಯಂಡ್ ಲಾಸ್ಟ್ ತೊಗೊಳೋದಾದ್ರು. ಸೊ ಅಲ್ಲಿ ವಿನಯ್ ಅವರು ಎಡುವುದ್ರು ಇವತ್ತು ಅಂತಲೇ ಅಂದ್ಕೊಂಡ್ರೆ. ಹಾಗೆ ಅವರು ಯೂಸ್ ಮಾಡಿದ್ದು ಪದಗಳು ನಾಟ್ ಓಕೆ, ತುಂಬಾ ಬ್ಯಾಡ್ ಆಗಿತ್ತು. ಸೊ ಪ್ರತಾಪ್ ಹ್ಯಾಂಡ್ಲು ಮಾಡಿದ ರೀತಿ ಚೆನ್ನಾಗಿತ್ತು. ಏನೇ ರ್ಯಾಶ್ ಆಗಿ ಏನಾದರೂ ಕೂಡ ನೀವು ಅನ್ನೋದನ್ನ ಬಿಡಲಿಲ್ಲ. ಹಾಗೆ ಯಾವುದೇ ಥರದ ರಾಂಗ್ ವರ್ಡ್ಸ್ನ ಮಾತಾಡಲಿಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತು. ಹಾಗೆ ಬೇರೆಯವರು ಅವ್ರವ್ರಿಗೆ ಕೊಟ್ಕೊಂಡಿದ್ದ ಕಾರ್ಡ್ಗಳು, ಕೊಟ್ಕೊಂಡಿದ್ದ ರೀಸನ್ಗಳು ಹೆಂಗಿದ್ರು, ತನೀಶ್ ಅವರು, ಆಮೇಲೆ ಸಂಗೀತ ಅವರು, ಕಾರ್ತಿಕ್ ಅವರು ಸ್ಟಾರ್ಟಿಂಗ್ ವೀಕಲ್ಲಿ ಇದ್ದಿದ್ದು ನೋಡಿದ್ರೆ ಸೊ ಅವ್ರು ಬೇರೆಯೇ ಇದ್ದರು ಅವರು ಆಯಿತಾ. ಇವಾಗ 3 ಜನನೂ 93 daysನ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಈ ಪೊಸಿಷನಿಗೆ ಬರ್ತಾರೆ 93ನೇ ದಿನಕ್ಕೆ ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ ಅನಿಸುತ್ತೆ. ಸೊ ಆ ಥರ ಒಂದು ಪೊಸಿಷನ್ಗೆ ಬಂದು ನಿಂತಿದ್ದಾರೆ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಸೊ ಒಬ್ರಿಗಿಂತ ಒಬ್ಬರು ಸ್ಟೇಟ್ಮೆಂಟ್ಗಳನ್ನ ತುಂಬ ಸ್ಟ್ರಾಂಗಾಗಿ ಕೊಡ್ತಾರೆ. ಸೊ ಗೊತ್ತಿಲ್ಲ, ನೋಡಬೇಕು ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೆನ್ನೆ ಎಪಿಸೋಡಲ್ಲಿ ಒಂದು ವರ್ಡ್ ಪ್ರಸ್ತಾಪ ಆಗುತ್ತೆ. ಏನಂದರೆ ಸಂಗೀತ ಅವರು ಈ ಮನೇಲಿ ಶನಿ ಅಂತ ಹೇಳ್ಬಿಟ್ಟು ಆ ವರ್ಡ್ನ ಯೂಸ್ ಮಾಡಿರೋ ಬಂದ್ಬಿಟ್ಟು ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಅವರು ಈ ಥರ ವರ್ಡ್ನ ಯೂಸ್ ಮಾಡಬಾರ್ದಿತ್ತು. ಸೊ ಒಳ್ಳೆಯದೇ ಬಿಡಿ ಆಯಿತಾ. ಶನಿ ದೇವರು ಕರ್ಮಫಲದಾತ. ಯಾರ್ಯಾರು ಯಾವ ಥರ ಕರ್ಮಗಳು ಮಾಡಿರ್ತಾರೋ ಆ ಕರ್ಮಕ್ಕೆ ತಕ್ಕಂತಹ ಫಲನ ಕೊಡೋರು ಶನಿದೇವರು ಆಯಿತಾ. ಅವ್ರು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದನ್ನ ಕೊಡ್ತಾರೆ, ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದನ್ನ ಕೊಡ್ತಾರೆ. ಅಂಥವ್ರಿಗೆ ಹೋಲಿಸಿದಾಗ ಬೇಜಾರು ಮಾಡ್ಕೊಳ್ಳೋದೇನಿದೆ ಅಲ್ವಾ. ಅಕಸ್ಮಾತ್ ಅವರು ನೆಗೆಟಿವ್ ಆಗಿ ಅಂದ್ಕೊಂಡು ಹೋಲಿಸಿದ್ರೆ ಅದು ತುಂಬಾ ದೊಡ್ಡ ತಪ್ಪು. ನೆಗೆಟಿವ್ ಮಾಡ್ಕೊಂಡೆ ಹೋಲಿಸಿರೋದು. ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋಣ, ಪಾಸಿಟಿವ್ ಆಗೇ ಆಗುತ್ತೆ ಅದು ಅಲ್ವಾ. ಸೊ ಯೂಸ್ ಮಾಡಿದ ತಪ್ಪು ಕಾರ್ತಿಕ್ ಅವರು ಆ ಪದನ. ಸೊ ಇಷ್ಟು ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದ್ರು ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.